ನನ್ನ ಅಪ್ಪ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ಈಗ ರಮೇಶ್ ಅರವಿಂದ್ ಜೊತೆಗೆ ಅವರ ಮಗ ಅರ್ಜುನ್ ರಮೇಶ್ ನಮ್ಮೊಂದಿಗಿದ್ದಾರೆ. ಹಾಯ್ ಅರ್ಜುನ್. ಹಾಯ್. ಯಾವ ಕ್ಲಾಸು? 9th ಸ್ಟ್ಯಾಂಡರ್ಡ್. ಪಕ್ಕದಲ್ಲೇ ಅಲ್ವಾ ನಿಮ್ಮ ಸ್ಕೂಲು? ಹಾಂ. ತುಂಬ ಈಸಿ ಅಲ್ವಾ ಮನೆಗೆ ಹೋಗೋದು ಬರೋದು ನಿನಗೆ? ಹಂಗೆ ಈಸಿ. ಆಮೇಲೆ ನೀನು ಸ್ಕೂಲ್ಗೆ ಹೋಗ್ತಿಲ್ಲ ಅನ್ನೋದು ಕೂಡ ನಿಮ್ಮ ಅಪ್ಪ ಅಮ್ಮ ಈಸಿಯಾಗಿ ಗೊತ್ತು ಮಾಡ್ಕೋಬೋದು ಅಲ್ವಾ? ಸ್ಕೂಲ್ಗೆ ಮಾತ್ರ ಹೋಗ್ತಿರ್ತೀಯ? ಹಾಂ, ಹೋಗ್ತೀನಿ ಸ್ಕೂಲ್ಗೆ. ಹೋಗ್ತೀಯಾ? ಬಂಕ್ ಏನು ಮಾಡಲ್ವಾ? ಸಮ್ಟೈಮ್ಸ್ ಮಾಡ್ತೀನಿ. ಏನೋ ಫಂಕ್ಷನ್ ಇಲ್ಲ ಅಂದರೆ, ನನಗೆ ಹುಷಾರಿಲ್ಲ ಅಂದರೆ ಅದಕ್ಕೆ ಬಂಕ್ ಮಾಡ್ತೀನಿ. ಓಕೆ, ಹೇಳಿ, ನೀವು ಹೇಳಿ ನಿಮ್ಮ ಮಗನ ಬಗ್ಗೆ. ಇವು ನಾನು ಬೆಸ್ಟ್ ಫ್ರೆಂಡ್ಸ್ ಅಲ್ಲೋಣ ಅರ್ಜುನ. ವಿ ಆರ್ ದ ಬೆಸ್ಟ್ ಫ್ರೆಂಡ್ಸ್. ನಾವು ಮಾಡೋಷ್ಟು ಮಜಾ ತುಂಬ ಆನೆಸ್ಟ್ಫುಲ್. ನಮ್ಮದು ಎಲ್ಲ ಬಂದು ಡ್ಯಾಡಿಗೆಲ್ಲ ಹೇಳ್ಬಿಡ್ತಾನೆ. ನಾವು ಆ ಥರನೇ ಮಾತಾಡೋಣ ಮನೇಲಿ ಇಟ್ಬಿಟ್ಟಿದ್ದೀವಿ. ಕಮ್ಯುನಿಕೇಷನ್ ಗ್ಯಾಪೇ ಇರಬಾರ್ದು. ಅವ್ನು ಏನು ಬೇಕಾದ್ರೆ ಬಂದು ಹೇಳ್ಬೋದು ನನಗೆ. ಓಕೆ, ಅದು ಏನೇ ಇರಲಿ ಎಲ್ಲ ಕರೆಕ್ಟಾಗಿ ಹೇಳ್ತಾನೆ. ಓಕೆ, ವಿ ಹ್ಯಾವ್ ಫನ್. ನಾವು ಪಾಠ ಆಟ ಆಡ್ತಾ ಇರ್ತೀವಿ. ಬ್ಯಾಡ್ಮಿಂಟನ್ ಏನೇನು ಆಡ್ತೀವಿ ನಾವು? ಬ್ಯಾಡ್ಮಿಂಟನ್, ಕ್ರಿಕೆಟ್ ಎಲ್ಲ ಆಟ ಆಡ್ಕೊಂಡು ಓಕೆ, ಭಾಳ ಒಳ್ಳೆ ಹುಡುಗಪ್ಪ. ನನಗೆ ಭಾಳ ಖುಷಿ ಆಯಿತು. ಅರ್ಜುನ್, ಈಗ ಸ್ಕೂಲಿಗೆ ಬರ್ತಿರ್ತಾರ ಅಪ್ಪ ಅವಾಗಾದ್ರು? ನಿಮ್ಮ ಟೀಚರ್ ಜೊತೆ ಮಾತಾಡಿದ್ದು ಅದೆಲ್ಲ ಇದೆಯಾ? ಇಲ್ಲ. ಬಂದೇ ಅಲ್ವಾ ಸ್ಕೂಲ್ಗೆ? ಇಂಡಿಪೆಂಡೆನ್ಸ್ ಡೇ ಅಲ್ಲಿ ಬಂದಿದ್ದಾರೆ. ಹೌದಾ? ಓಕೆ, ಅಷ್ಟೇ. ಅಲ್ಲೇನಾದ್ರು ಭಾಷಣ ಮಾಡಿದ್ರಾ ಡ್ಯಾಡಿ? ಮಾತಾಡಿದ್ರಾ? ಹಾಂ, ಮಾತಾಡಿದ್ರಾ? ಓಕೆ, ಹೇಗೆ ಮಾತಾಡ್ತಾರೆ ನಿಮ್ಮಪ್ಪ? ಚೆನ್ನಾಗಿ ಮಾತಾಡ್ತಾರೆ. ಏನು ಇಷ್ಟ ಅಪ್ಪನ ಹತ್ರ ನಿಮಗೆ? ಅವರು ಎಲ್ಲ ಕೊಡಿಸ್ತಾರೆ ಮತ್ತು ಓಕೆ, ಹೇಳ್ಕೊಳ್ತಾರೆ. ಓಕೆ, ದಟ್ಸ್ ಗುಡ್. ಮತ್ತೆ ಏನು ಅಷ್ಟು ಯೋಚನೆ ಮಾಡ್ತಿದ್ಯಾ? ಮತ್ತೆ ಅಷ್ಟೇ ಎಲ್ಲ ಕೊಡಿಸ್ತಾರೆ ನಿಂಗೆ ಕೇಳಿದ್ದೆಲ್ಲ? ಸುಳ್ಳು ಹೇಳ್ತೀಯ? ಏನು ಬೇಕಾದ್ರು? ಹೌದಾ? ನಾನು ಇವನು ದಿನಾಲು ಕತೆ ಹೇಳ್ಬೇಕಾಯ್ತು. ಮೊದಲು ಚಿಕ್ಕವರಾಗಿದ್ದಾಗ, ಇವನು ಚಿಕ್ಕ ವಯಸ್ಸಾಗಿದ್ದಾಗ ದಿನಾಲು ರಾತ್ರಿ ಒಂದು ಕತೆ ಹೇಳಬೇಕು ಅಂತ ನಮ್ದೊಂದು ರೂಢಿ ಇತ್ತು. ಅದು ಎಷ್ಟೊತ್ತಾದರೂ. ಸೊ ಅವ್ನು ಕತೆ ಎಲ್ಲ ಹೇಳಿದೆ. ಅವನು ಒಂದು ಪಾಯಿಂಟ್ ನಂತರ ಕತೆ ಎಲ್ಲ ಮುಗಿದೋಯ್ತು ನನಗೆ. ಇವನು ಕತೆ ಹೇಳ್ಬೇಕಲ್ಲ, ಅವ್ನು ನಾವು ಓದೋದು ಬೆಳಗ್ಗೆ ಏನೋ ಒಂದು ಹೇಳ್ಬೇಕಲ್ಲ ಇವ್ನು ಓದಿದ್ದು ಅಂತ. ಐ ನೋ ದಟ್ ಸ್ಟೋರಿ ಡ್ಯಾಡಿ. ನೀವು ಶುರು ಮಾಡಿ ಎಂಟು ಹೇಳ್ಬಿಡ್ತಾನೆ ಅವನು. ಒಂದು ಊರಲ್ಲಿ ಒಬ್ಬರ ಗೊತ್ತು, ಇದಾಯ್ತು ಅದಾಯ್ತು, ಅದು ಕ್ಲೈಮ್ಯಾಕ್ಸ್ ಆಯ್ತು, ಗೊತ್ತು, ಬೇರೆನೇ ಹೇಳು ಅಂತಾನೆ. ಸೊ ಅದಕ್ಕೋಸ್ಕರ ನಾನು ಓದಬೇಕಾಗಿತ್ತು, ಏನೋ ಅಪ್ಡೇಟ್ ಮೈ ಸೆಲ್ಫ್. ವರ್ಲ್ಡ್ ಲಿಟ್ರೇಚರ್ ಓದಬೇಕಾಗುತ್ತೆ. ಅಂಡ್ ಎಲ್ಲ ಸಿನಿಮಾ ನೋಡ್ಬಿಟ್ಟಿದ್ದಾರೆ ಸರ್ ಅವರು. ನಾವು ಅಂದ್ಕೊಳ್ತೀವಿ ಅಷ್ಟೇ. ನಾನು ನನ್ನ ಹೆಂಡತಿ ಕೂತಿರ್ತೀವಿ, ಒಂದು ಸಿನಿಮಾ ನೋಡ್ತಾ ಇರ್ತೀವಿ. ಅದ್ರೇನೋ ಒಂದು ಅಡಲ್ಟ್ ಸೀನ್ ಬರೋ ಥರ ಇರುತ್ತೆ. ಇವನು ಪಕ್ಕದಲ್ಲಿ ಇರ್ತಾನೆ. ಸೊ ನನ್ನ ಹೆಂಡತಿಗೆ ಅಂತ ಅವಳಿನೇನು ಸ್ಟಾಪ್, ಇವನು ಇಲ್ಲ ಇಲ್ಲಿ ಬರೋದಿಲ್ಲ ಡ್ಯಾಡಿ, ಅದು ಈ ಸೀನ್ ಅಲ್ಲ, ಅದು ಮುಂದೆ ಬರ್ತೀನಿ ಅಂತಾರೆ ಇವನು. ಅರ್ಜುನ್ ಇವನ್ನೆಲ್ಲ ನೋಡ್ಬಿಟ್ಟಿದ್ದಾನೆ. ಇವ್ರು ಯಾವಾಗ ನೋಡಿದ್ರು ಫಿಲ್ಮ್ಸ್ನ, ಯಾವ ಚಾನಲ್ ನೋಡಿದ್ರು ಗೊತ್ತಿಲ್ಲ. ಎಲ್ಲ ಕಥೆನೂ ಗೊತ್ತಿರುತ್ತೆ, ಎಲ್ಲ ಸ್ಟೋರಿ ನೋಡುತ್ತೆ. ಏನೋ ಡ್ಯಾಡಿದು ಯಾವ್ದು ಫಿಲ್ಮ್ ಇಷ್ಟ ನಿಮಗೆ? ರಾಮಶ್ಯಾಮ. ಓಕೆ, ಮತ್ತೆ ಉಲ್ಟಾ ಪುಲ್ಟಾ? ಅವ್ನು ನೋಡಿಲ್ಲ ಅನ್ಸುತ್ತೆ. ಉಲ್ಟಾ ಪುಲ್ಟಾ ನೋಡಿಲ್ವ ನೀನು? ಅಮೃತ ವರ್ಷಿಣಿ ಇಲ್ಲ, ಅದು ನೋಡಿಲ್ಲ. ಓಕೆ, ನೀ ಉಲ್ಟಾ ಪುಲ್ಟಾ ನೋಡಿ ತುಂಬ ಎಂಜಾಯ್ ಮಾಡ್ತೀಯ ಅಲ್ವಾ? ಈಗಿನ ಮಕ್ಕಳಿಗೆ ನೀವು ಹೇಳಿದ ಹಾಗೆ ಈ ಗ್ಯಾಡ್ಜೆಟ್ಸ್ ಬಗ್ಗೆ ತುಂಬ ಫ್ಯಾಸಿನೇಷನ್. ಇವ್ರಿಗೆ ಆ ಜಗತ್ತಿಂದ ಹೊರಗಡೆ ತಂದು ರಿಯಲ್ ಗೇಮ್ಸ್ ಆಡೋದು, ರಿಯಲ್ ಪೀಪಲ್ ಮಾಡಿಸೋದು, ಮೀಟ್ ಮಾಡಿಸೋದು ಭಾಳನೇ ಕಷ್ಟ. ಅದು ಹೇಗೆ? ಭಾಳನೇ ಕಷ್ಟ ಆಗ್ತದೆ. ಟೆಲಿವಿಷನ್ ಆಗಲಿ, ಟೆಲಿವಿಷನ್ ಇಸ್ ಅ ಬಿಗ್ ಅಟ್ರಾಕ್ಷನ್ ಅವರಿಗೆ. ಕಂಪ್ಯೂಟರ್, ಇಂಟರ್ನೆಟ್, ಫೇಸ್ಬುಕ್ಕು ಇದನ್ನೆಲ್ಲ ದಾಟಿ ಒಂದು ರಿಯಲ್ ಲೈಫ್ ಸೊಸೈಟಿಯಲ್ಲಿ ಅದರ ಅವಶ್ಯಕತೆ ಇಲ್ಲ ಅನ್ನೋ ಲೆವೆಲ್ಗೆ ಆಗ್ಬಿಟ್ಟಿದ್ದಾರೆ. ಆ್ಯಂಡ್ ಅವ್ರ ಟೈಮೂ ಇಲ್ಲ. ಏನಾಗ್ಬಿಟ್ಟಿದೆ, ಇರೋ ಒಂದು ಸ್ಕೂಲ್ ಮುಗಿಸ್ಕೊಂಡು ಬರ್ತಾನೆ, ಆ ಟ್ಯೂಷನ್ನು ಈ ಟ್ಯೂಷನ್ನು ಮಧ್ಯದಲ್ಲಿ ಟೇಬಲ್ ಟೆನ್ನಿಸು ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಬಂದಾಗ ಭಾಳ ಕಡಿಮೆ ಸಮಯನೇ ಇದೆ. ನಮಗೆಲ್ಲ ಅಷ್ಟೊಂದು ಸಮಯ ಇತ್ತು ಅನ್ಸುತ್ತೆ ನನಗೇನು. ಎಷ್ಟೊಂದು ವಿಷಯಗಳು ಮಾಡ್ಬೋದಾಯಿತು ಅನ್ಸುತ್ತೆ. ಅದನ್ನೆಲ್ಲ ಸಣ್ಣದಾಗ ಮಿಸ್ ಮಾಡ್ಕೊಳ್ತಾರೆ. ಬಟ್ ಸಮ್ಮರ್ ಹಾಲಿಡೇಸಲ್ಲಿ ಮಾತ್ರ ಟೈಮ್ ಸಿಗ್ತಾ ಇದೆ ಅವ್ರ ಮಿಕ್ಕ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡೋಕ್ಕೆ ಅನಿಸ್ತಾ ಇದೆ. ಸೊ ಅರ್ಜುನ್, ಫಾದರ್ಸ್ ಡೇ ನಿಮ್ಮ ಡ್ಯಾಡಿಗೆ ಏನು ಗಿಫ್ಟ್ ಕೊಡ್ತೀಯ ನೀನು? ಏನಣ್ಣ, ಏನಾರು ಕೊಡ್ತೀಯಣ್ಣ? ವಿಸ್ಕಿ ಬಾಟಲ್. ಅಯ್ಯೋ ದೇವ್ರೆ, ಅಯ್ಯೋ. ನಿಜವಾಗ್ಲೂ ವಿಸ್ಕಿ ಬಾಟಲ್ ಕೊಡ್ತೀಯಾ? ಇಲ್ಲ. ಓಕೆ, ಗ್ರೀಟಿಂಗ್ ಕಾರ್ಡ್. ಈ ಥರ ಸೈಲೆಂಟ್ ಜೋಕ್ ಕೊಡ್ದು ಮುಸ್ಕಾಯಿಸ್ಬಿಡ್ತಾನೆ ಸರ್ ಅವನು. ಏನು ನೋಡೋರ್ಲ ಏನು ಅನ್ಕೋಬೇಕಲ್ಲ? ಗ್ರೀಟಿಂಗ್ ಕಾರ್ಡ್. ಪ್ಲೀಸ್ ಟೆಲ್ ದಮ್ ಇಟ್ಸ್ ಅ ಜೋಕ್. ಜೋಕ್. ಇಟ್ಸ್ ಅ ಜೋಕ್ ಬಟ್ ಇಟ್ಸ್ ನಾಟ್ ಅ ಲೈ ಅಂತ ಹೇಳಿ. ಓಕೆ ಅರ್ಜುನ್, ಥ್ಯಾಂಕ್ಸ್ ನಮ್ಮ ಜೊತೆಗೆ ಮಾತಾಡಿದ್ದಕ್ಕಾಗಿ. ಥ್ಯಾಂಕ್ ಯು ವೆರಿ ಮಚ್.
ನಿಮ್ಮ ಫಾದರ್ಗೆ ವಿಶ್ ಮಾಡಷ್ಟೇ ನಿನಗ ಹ್ಯಾಪಿ ಫಾದರ್ಸ್ ಡೇ. ಹ್ಯಾಪಿ ಫಾದರ್ಸ್ ಡೇ. ಥ್ಯಾಂಕ್ ಯು ಸನೈ. ಥ್ಯಾಂಕ್ಸ್ ಅರ್ಜುನ್. ಇನ್ನು ಫಾದರ್ಸ್ ಡೇಗೆ ಬೀಯಿಂಗ್ ಅ ಫಾದರ್, ಜಗತ್ತಿನ ಬೇರೆ ಫಾದರ್ಗಳಿಗೆ ಎನಿಥಿಂಗ್ ಯು ವಾಂಟ್ ಟು ಸೇ? ಯಾ ಶೋಲಿ. ಈಗ ನಮ್ಮ ತಂದೆಯನ್ನು ಮೀಟ್ ಮಾಡಿದ್ರಿ, ಇವರ ತಂದೆಯನ್ನು ನೋಡಿದಿರಿ, ಹಾಗಾಗಿ ನಮ್ಮ ಸಂಬಂಧಗಳು ಒಂದು ರೀತಿ ಇರುತ್ತೆ. ನಿಮ್ಮ ಮನೆಯಲ್ಲಿ ನಿಮ್ಮದೇ ಆದ ಒಂದು ವಿಶಿಷ್ಟವಾದ ಒಂದು ರೀತಿ ಇರುತ್ತೆ. ತಂದೆ ಮಗನ ಮಧ್ಯೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನಿಮ್ಮ ಪ್ರೀತಿಯನ್ನು ತೋರಿಸ್ತೀರಿ. ಒಬ್ಬೊಬ್ಬ ಫಾದರ್ ಒಂದೊಂಥರ, ಒಬ್ಬೊಬ್ಬ ಸನ್ ಒಂದೊಂಥರ. ಎಲ್ಲ ಸಂಬಂಧಗಳು ಶ್ರೇಷ್ಠವಾದ ಸಂಬಂಧಗಳೇ. ಐ ಆಲ್ವೇಸ್ ಬಿಲೀವ್ ದ್ಯಾಟ್ ಒಬ್ಬೊಬ್ರದ್ದು ಬೇರೆ ಬೇರೆ ರೀತಿ ಅಷ್ಟೇ. ಇದೇ ಶ್ರೇಷ್ಠ ಅದೇ ಶ್ರೇಷ್ಠ ಅಂತಲ್ಲ. ಖಂಡಿತವಾಗ್ಲೂ ಪ್ರತಿಯೊಂದು ತಂದೆನೂ ಅವ್ರ ಮಗನ ಅಷ್ಟೇ ಚೆನ್ನಾಗಿ ಪ್ರೀತಿಸ್ತಾನೆ. ಜಗತ್ತಲ್ಲಿ ಎಲ್ಲ ತಂದೆನೂ ಗ್ರೇಟು, ಎಲ್ಲ ಮಕ್ಕಳು ಗ್ರೇಟು. ಆ ಎಲ್ಲ ತಂದೆಗಳಿಗೂ ಹ್ಯಾಪಿ ಫಾದರ್ಸ್ ಡೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ರಮೇಶ್. ಥ್ಯಾಂಕ್ ಯು ಅರ್ಜುನ್. ಸೊ ಇದು ನನ್ನ ಅಪ್ಪ ವಿಶೇಷ ಕಾರ್ಯಕ್ರಮ. ನಿಜಕ್ಕೂ ರಮೇಶ್ ಅವರು ತುಂಬ ಚೆನ್ನಾಗಿ ಕನ್ಕ್ಲೂಡ್ ಮಾಡಿದ್ರು ಅಂತ ಅನ್ಕೋತೀನಿ. ಜಗತ್ತಿನ ಎಲ್ಲ ಅಪ್ಪಂದಿರಿಗೂ ಈ ಸಂದರ್ಭದಲ್ಲಿ ಶುಭಾಶಯ ಹೇಳ್ತಾ ಮತ್ತು ಹೊಸದಾಗಿ ಏನು ಫಾದರ್ ಆಗಿರ್ತಾರೆ ಅವ್ರಿಗೆ ಸಾಕಷ್ಟು ಇದರಲ್ಲಿ ಒಂಥರ ಗೈಡೆನ್ಸ್ ಸಿಕ್ಕಿದೆ ಅಂತ ನಾನು ಅನ್ಕೋದೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24/7.